ಬಂದಿರೋದು ಫಸ್ಟ್ ಡೇ ನಾನು. ಇನ್ನು ಕಾಯಿ ಸೇವೆ ನೋಡ್ತಾ ಇದ್ದರೆ ನಾವು ಅಂದ್ಕೊಂಡಿರೋದು ಆಗ್ಬೋದು ಅಂತ ಒಂದು ಬಿಲೀವ್, ಒಂದು ಟ್ರಸ್ಟ್, ಒಂದು ನಂಬಿಕೆ. ನಾವು ಕೂಡ ಸುಮ್ಮನೆ ಬಂದಿರೋದು ನಾವು ಕೂಡ ಫೋನಲ್ಲಿ ನೋಡ್ಕೊಂಡು ಆಮೇಲೆ ಬಂದಿರೋದು. ತುಂಬ ಚೆನ್ನಾಗಾಗುತ್ತೆ ಅಂತ ಬಿಲೀವ್ನೆಸ್ ಇದೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕಾಯಿ ಕಟ್ಟೋದು, ಅದು ದೀಪದ ಆರತಿ ಎಲ್ಲ ನಮಗೆ ತುಂಬ ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಜಸ್ಟ್ ಆನ್ ರಾಯರು. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ? ಬರುವಂಥ ಭಕ್ತಾದಿಗಳು ಇಷ್ಟೊಂದು ಇರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಇದು ತುಂಬ ಫೇಕ್ ಅಂತ ಅಂದ್ಕೊಂಡಿದ್ದೆ. ತುಂಬ ರೀಲ್ಸಲ್ಲಿ ನೋಡುವಾಗ, ತುಂಬ ಆ್ಯಕ್ಟರ್ಸ್ದು ನೋಡುವಾಗ ತುಂಬ ಲೆವೆಲ್ ಬೆಸ್ಟ್ ಆಗಿ ಅವರು ಕೂಡ ಪ್ರಯತ್ನ ತಕ್ಕಂಗೆ ಮಾಡಿದ್ದಾರೆ. ಎಲ್ಲರೂ ಕೂಡ ದೇವರಿಗೆ ಆಶೀರ್ವಾದನ ಫಲಿಸಿದ್ದಾರೆ. ಎಲ್ಲರನ್ನೂ ಕೂಡ ಕರ್ತವ್ಯನ ನಿರ್ವಹಿಸಿದ್ದಾರೆ. ಭಕ್ತಾದಿಗಳು ಇಷ್ಟೊಂದು ರಶ್ ಇಟ್ಕೊಂಡು ಬರ್ತಾ ಇರೋದ್ರಿಂದ ನಾವು ಕೂಡ ಮತ್ತೆ ಬರಬೇಕು. ಇನ್ನು ಎಲ್ಲರಿಗೂ ಈ ವಿಷಯ ಮುಖ್ಯ ಅಂತ ಕೇಳ್ಕೊಳ್ತೀವಿ. ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಬಂದಿದ್ದೇವೆ. ನಮ್ಮ ಮನೆಯವರಿಗೆ ಭಾಳ ಆರಾಮಿದ್ದಿಲ್ಲ. ಈಗ 8ನೇ ವಾರ ಅವ್ರಿಗೆ 10% ಆರಾಮಾಗಿದ್ದಾರೆ. ನಾವು ರಾಯರಿದ್ದಾರೆ ಅಂತ ನಂಬಿದ್ದೀವಿ. ನಮಗೆಲ್ಲ ಥರನೂ ಒಳ್ಳೇದಾಗ್ತಾ ಇದೆ. ಒಳ್ಳೇದು ಕೂಡ ಕಂಡಿದ್ದೀವಿ. ಇನ್ನು ಮುಂದೆ ರಾಯರಿದ್ದಾರೆ ಅಂತ. ಮೊದಲನೇ ಸರ್ತಿ ಅಕಸ್ಮಾತಾಗಿ ರಾಯರು ಕಳಿಸ್ಕೊಂಡಿದ್ದಾರೆ ನಮಗೆ ತುಂಬ ಖುಷಿ ಆಯಿತು. ಇಷ್ಟು ರಶ್ ನೋಡಿ ಒಂಥರ ಭಯನೂ ಆಯಿತು, ಹೇಗೆ ಹೋಗೋದು ಅಂತ. ಮತ್ತು ನಮಗೆ ರಾಯರದ್ದು ಮೇಲೆ ತುಂಬ ಸಂಕಲ್ಪ ಮಾಡಿಕೊಂಡು ನಮಗೆಲ್ಲ ಒಳ್ಳೆಯದಾಗಿ ಬರೋ ಭಕ್ತರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತುಂಬ ಆಶಯ ಮಾಡ್ತೀವಿ. ಮತ್ತು ಪ್ರಸಾದಕ್ಕೂ ಕರೆಕ್ಟಾಗಿ ಕ್ಯೂನಲ್ಲಿ ನಿಲ್ಲಿಸಿ ಪ್ರಸಾದ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಪ್ರಸಾದನೂ ತುಂಬ ಚೆನ್ನಾಗಿದೆ. 3 ವೆರೈಟಿ ಕೊಟ್ಟು ಪ್ರಸಾದ ಕೊಡ್ತಾರೆ. ಓಕೆ, ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. 7-8 ತಿಂಗಳಿಂದ ಬರ್ತಾಯಿದ್ದೀನಿ ಅಂತಂದರೆ ಇಲ್ಲಿ ತುಂಬ ಬಂದರೆ ಏನೋ ಒಂದು ಸ್ವಲ್ಪ ನೆಮ್ಮದಿ. ಏನೋ ನಮ್ಮಂಥ ಯುವಕರಿಗೆಲ್ಲ ಈಗ ಅತಿ ಹೆಚ್ಚು ರಾಯರ ಭಕ್ತರಾಗ್ತಾ ಇರೋದ್ರಿಂದ ಈಗೆಲ್ಲ ಮಂತ್ರಾಲಯಕ್ಕೆ ಹೋಗಿ ಇದಾದರೆ ಅಲ್ಲಿ ತುಂಬ ರಶ್ ಇರೋದ್ರಿಂದ ನಮಗೇನು ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಶಾಂತಿ ಎಲ್ಲ ಇದರಿಂದ ಇದು ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಇದ್ರಿಂದ ತುಂಬ ರಶ್ ಆಗುತ್ತೆ. ಗುರುವಾರ, ಭಾನುವಾರ, ಗುರುವಾರ ರಸ್ಸು. ಮತ್ತು ದೇವ್ರನ್ನ ಏನು ಬೇಡ್ಕೊಂಡ್ರಿ ಸರ್? ದೇವ್ರನ್ನ ನೋಡೋದು ನಮ್ಮದು ಲೈಫ್ ಒಂದು ಸ್ವಲ್ಪ ಸೆಟಲ್ಮೆಂಟ್ ಆಗಲಿ, ಏನಾದರೂ ನಾವು ಒಬ್ರಿಗೆ ಇದ್ರಾಗಿ ನಾವು ಇದಾಗದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಂಡ್ರೆ ರಾಯರು ಆದಷ್ಟು ಒಳ್ಳೇದು ಮಾಡ್ತಾಯಿದ್ದಾರೆ. ಎಲ್ಲರೂ ಒಳ್ಳೇದು ಮಾಡಿಬಿಟ್ರೆ ಈಗ ದೇವ್ರ ಹತ್ರ ಬರೋದು ಕಷ್ಟ ಇದ್ರೆ ತಾನೇ ಬರೋದು. ಏನು ಕೇಳ್ಕೊಂಡು ಅಂದರೆ ದೇವರೇ ಮುಂದಕ್ಕೆ ಕಷ್ಟ ಕೊಡಬೇಡ ಅಂತಲ್ಲ ಅಂತಂದರೆ ಎದುರಿಸೋ ಶಕ್ತಿ ಕೊಡಪ್ಪ. ಪ್ರಸಾದ ತುಂಬ ಚೆನ್ನಾಗೈತೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಮನೆಯವ್ರು ಬರ್ತಾ ಇರ್ತಾರೆ. ನಾವು ಇದೇ ಫಸ್ಟ್ ಟೈಮ್. ಚೆನ್ನಾಗೈತೆ ದೇವಸ್ಥಾನ ಎಲ್ಲ. ಏನೋ ಒಂಥರ ಪರವಾಗಿಲ್ಲ. ಒಳಗಡೆ ದೇವ್ರ ಬಗ್ಗೆ ಹೇಳಿ. ದೇವಸ್ಥಾನ ಎಲ್ಲ ಚೆನ್ನಾಗೈತೆ. ಅವರು ಏನೋ ಅರ್ಕೆ ಎಲ್ಲ ಮಾಡಿಕೊಂಡು ಕಾಯಿ ಎಲ್ಲ ಕಟ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ಎಲ್ಲ ಇದಾಗಿದೆ. ಎಷ್ಟೇ ಸರಿ ಬರ್ತಿದ್ದೀರಾ? ನಮ್ಮ ಮನೆಯವ್ರು ವಾರ ಬರ್ತಾರೆ. ಆದರೆ ನಾವು ಬರ್ತಿರ್ಲಿಲ್ಲ ಕೆಲಸ ಅಂತ. ನಾವು ಇದೇ ಫಸ್ಟ್ ಬಂದಿದ್ದೀವಿ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ವಿಜಯನಗರ ಡಿಸ್ಟಿಕ್ ಹೊಸಪೇಟೆಯಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ನಾವು 100 ಕಿಲೋಮೀಟ್ರ್ ದೂರಗಡೆ ಇದ್ದರೆ 7 ವಾರಕ್ಕೆ ಒಂದು ಸರಿ ಬರಬೇಕಂತಾರೆ. ನಾನು 2ನೇ ಸರಿ ಬರ್ತಾ ಇರೋದು. ನನಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಈಗ 7 ವಾರದಲ್ಲೇ ಒಂದು 60-70% ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಹಾಗಾಗಿ ರಾಯರು ನಂಬಿದ್ದೀವಿ. ರಾಯರು ನನ್ನ ಮುಂದೆ ಕೈ ಬಿಟ್ಟಿಲ್ಲ. ಅದಕ್ಕೆ ರಾಯರನ್ನ ಭಕ್ತಿ ಶ್ರದ್ಧೆ ಭಕ್ತಿಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ. ಮತ್ತು 21 ವಾರ ಆದಮೇಲೆ ಹೋಮ ಮಾಡಿಸ್ಬೇಕಂತ ಹೇಳ್ಯಾರ. ಅದನ್ನು ಸಹ ಮಾಡಿಸ್ಬೇಕಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ರಾಯರಲ್ಲಿ ನನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂಥೇಳಿ ನಾನು ನಂಬಿದ್ದೀನಿ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಿ? ಭಕ್ತಾದಿಗಳು ಯಾವುದೇ ಕಾಯಿಲೆ ಕಷಾಯದಿಂದ ಇದ್ದರೆ ಇಲ್ಲಿ ರಾಘವೇಂದ್ರ ಗುಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆಸ್ಪತ್ರೆಗಿಂತ ಇಲ್ಲಿ ಒಂದು 50% ಹೆಚ್ಚಿಗೆ ಗುಣ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ನನ್ನ ಆ ಉದಾಹರಣೆ ನಾನೇ. ನನಗೆ ಹೆಲ್ತ್ ವಿಷಯ ಇತ್ತು. ನಾನು ಈಗ ಒಂದು 60-70% ಗುಣ ಆಗಿದ್ದೀನಿ ಅಂಥೇಳಿ ಭಕ್ತಾದಿಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿ ಬಂದಿದ್ದೀನಿ. ಎಲ್ಲ ನಂಬಿಕೆಯಿಂದ ಬರ್ತೀನಿ. ನೀವು ಎಲ್ಲ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ತಂದೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗುತ್ತೆ. ಕಷ್ಟಗಳು ಎಲ್ಲ ಪರಿಹಾರ ಆಗುತ್ತೆ. ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿ ಎಲ್ಲರೂ ನೆಮ್ಮದಿಯಿಂದ ಮಾಡ್ಬೋದು. ಎಲ್ಲರಿಗೂ ಬನ್ನಿ, ಎಲ್ಲರಿಗೂ ಸಹಕರಿಸಿ. ಈ ರಾಯರು ಯಾವತ್ತೂ ಕೈ ಬಿಡಲ್ಲ, ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ. ಎಲ್ಲರೂ ಸಂತೋಷವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಎಲ್ಲರೂ ಮನೇಲಿ ಪ್ರತಿಯೊಬ್ಬರು ಎಲ್ಲರೂ ಮನೆಯಿಂದ ಕರ್ಕೊಂಡು ಬನ್ನಿ. ಸಂತೋಷವಾಗಿರಿ. ಎಲ್ಲರೂ ರಾಯರು ನಂಬಿ ಯಾವತ್ತೂ ಕೈ ಬಿಡಲ್ಲ. ಅಲ್ಲಿ ಇವತ್ತು ನನಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ನಾನು ರಾಯರಿಂದ ನಂಬಿ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗ್ತಾ ಇದೆ ನನಗೆ. ಆದ್ದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಾನು ಈ ವನೋ ಮಂತ್ರಾಲಯ ದೇವಸ್ಥಾನ ಬರ್ತಾರೆ ಸುಮಾರು ಇದು ಒಂದು 5ನೇ ಬಾರಿ. ಅದು ಮೊದಲನೇ ವಾರ ಬಂದಾಗ ನನಗೆ ಒಂದು ಪಾಸಿಟಿವ್ ಎನರ್ಜಿ ನನ್ನ ಮೈಯಲ್ಲಿ ಏನೋ ಒಂಥರ ನನಗೆ ಖುಷಿ
ಖುಷಿ ಸಂತೋಷ. ಯಾರು ತಂದೆ ತಾಯಿ ಮನೆಗೆ ಬರ್ತಿದ್ದೀವಿ, ನಮ್ಮ ಕಷ್ಟ ಹೇಳ್ಕೊತಾ ಇದ್ದೀವಿ, ಅದಕ್ಕೆಲ್ಲ ಪರಿಹಾರ ನಮ್ಮ ತಂದೆ ನಮ್ಗೆ ಕೊಡ್ತಾ ಇದ್ದಾರೆ ಒಂಥರ. ಬಟ್ ಪ್ರತಿ ವಾರ ಬಂದಾಗೂ ನನಗೊಂದೇನೋ ಆತ್ಮಸ್ಥೈರ್ಯ ಬರ್ತಿತ್ತು. ನನ್ನೆಲ್ಲ ಕಷ್ಟವನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೆ. ರಾಯರು ನಮ್ಮ ಜೊತೆಲಿದ್ದಾರೆ. ಮತ್ತು ನಾವು ಸಾಯೋವರೆಗೂ ರಾಯರು ನಮ್ಮ ಜೊತೆಲಿದ್ದಾರೆ, ಹೇಳ್ಕೊಂಡೇ ಬದುಕ್ತಾ ಇದ್ದೀವಿ. ರಾಯರು ಸದಾಕಾಲ ನಮ್ಮ ಜೊತೆ ಇರ್ತಾರೆ. ಅದೇ ಒಂದು ಖುಷಿ. ಇವತ್ತು ಏನೂ ಇಲ್ದಿರ ನನ್ನನ್ನು ಸೊನ್ನೆ ಇದ್ದವನ್ನ ಇವತ್ತು ತಂದು ನೆನೆಸಿದ್ದಾರೆ ಈ ಮಟ್ಟಕ್ಕೆ. ಒಂದು 10 ಜನಕ್ಕೆ ಅನ್ನ ಹಾಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಖುಷಿ ನನಗೆ ಇನ್ನೇನು ಬೇಡ. ಫಸ್ಟ್ ಆಫ್ ಆಲ್ ನಮ್ಗೆ ನೆಮ್ಮದಿ ಕೊಟ್ಟಿದ್ದಾರೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಮಗೆ? ಸಂತೋಷ. ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಮೆಲ್ಲ ಕಷ್ಟ ಪರಿಹಾರಗಳನ್ನ ಇಲ್ಲೇ ಮಾಡ್ಕೊಳ್ಳಿ. ತಂದೆ ಹತ್ರ ಅಡ್ಬೇಡಿ, ನಿಮ್ಮೆಲ್ಲ ಕಷ್ಟ ಪರಿಹಾರ ಸಿಕ್ಕೇ ಸಿಗುತ್ತೆ.